ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವರ್ಷ ಅಧಿಕ ಮಾಸ ಯಾವಾಗಿಂದ ಆರಂಭ ಆಗುತ್ತೆ, ಅಧಿಕ ಮಾಸದಲ್ಲಿ ಯಾವ ಕೆಲಸಗಳನ್ನ ನಾವು ಮಾಡಬೇಕು, ಹಾಗೆ ಯಾವ ಕೆಲಸಗಳನ್ನ ನಾವು ಮಾಡಬಾರ್ದು, ಯಾವ ದೇವರನ್ನು ಪೂಜೆ ಮಾಡಬೇಕು, ಹಾಗೆ ಯಾವ ದಾನಗಳನ್ನ ಮಾಡಬೇಕು, ಕಷ್ಟ ಕಳೆದು 14 ವರ್ಷಗಳ ಕಾಲ ಐಶ್ವರ್ಯ ನಿರಂತರವಾಗಿ ಸಿಗೋದಕ್ಕೆ ನಾವು ಯಾವ ವಸ್ತುವನ್ನು ಮರೆಯದೆ ದಾನವಾಗಿ ನೀಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ಅಧಿಕ ಮಾಸ 2026ನೇ ವರ್ಷದಲ್ಲಿ ಮೇ 17ನೇ ತಾರೀಕಿನಿಂದ ಆರಂಭ ಆಗಿ ಜೂನ್ 15ನೇ ತಾರೀಕಿನವರೆಗೂ ಇರುತ್ತೆ. ಆ ನಂತರ ನಿಜ ಜ್ಯೇಷ್ಠ ಮಾಸ ಆರಂಭವಾಗುತ್ತೆ. ಜೂನ್ 16ನೇ ತಾರೀಕಿನಿಂದ ಜುಲೈ 14ನೇ ತಾರೀಕಿನವರೆಗೂ ಸಹ ನಿಜ ಜ್ಯೇಷ್ಠ ಮಾಸ ಇರುತ್ತೆ. 2 ಜ್ಯೇಷ್ಠ ಮಾಸಗಳು ಈ ಬಾರಿ ಬರುತ್ತೆ. ಮೊದಲು ಬರೋದು ಅಧಿಕ ಜ್ಯೇಷ್ಠ ಮಾಸ. ಇದನ್ನೇ ಅಧಿಕ ಮಾಸ ಅಂತ ಆಚರಿಸಬೇಕು. ಪ್ರತಿ 3 ವರ್ಷಕ್ಕೊಮ್ಮೆ ಈ ರೀತಿಯಾದಂತಹ ಅಧಿಕ ಮಾಸ ಬರುತ್ತೆ. ಅಧಿಕ ಮಾಸ ಬರೋದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ನಮಗೆ 2 ಕಾಲಗಳಿರುತ್ತೆ. ಒಂದು ಸೌರಮಾನ, ಹಾಗೆ ಚಂದ್ರಮಾನ. ಸೌರಮಾನದ ಪ್ರಕಾರ ವರ್ಷದಲ್ಲಿ 365 ದಿನಗಳು ಒಂದು ವರ್ಷದಲ್ಲಿ ಬರುತ್ತೆ. ಹಾಗೆ ಚಂದ್ರಮಾನದ ಪ್ರಕಾರ 354 ದಿನಗಳು ಒಂದು ವರ್ಷದಲ್ಲಿ ಬರುತ್ತೆ. ಅಂದರೆ ಸೌರಮಾನದ ಪ್ರಕಾರ ತಿಂಗಳಿಗೆ 30 ದಿನ ಬಂದರೆ, ಚಂದ್ರಮಾನದ ಪ್ರಕಾರ ತಿಂಗಳಿಗೆ 29.4 ಅಥವಾ 29.5 ದಿನಗಳು ಮಾತ್ರ ಬರುತ್ತೆ. 2 ಕಾಲಗಳಿಗೂ ಇಷ್ಟೊಂದು ವ್ಯತ್ಯಾಸವಿದೆ. ಈ ರೀತಿ ಕಾಲಗಳ ನಡುವೆ ಇರುವಂತಹ ವ್ಯತ್ಯಾಸವನ್ನೇ ಸರಿ ಮಾಡೋದಕ್ಕೋಸ್ಕರನೇ ಅಧಿಕ ಮಾಸ ಬರುತ್ತೆ. 365 ದಿನ ಹಾಗೂ 354 ದಿನ ಇವೆರಡು ಸಂಖ್ಯೆಗಳ ನಡುವೆ 11 ದಿನದ ವ್ಯತ್ಯಾಸ ಬರುತ್ತೆ. ಈ ವ್ಯತ್ಯಾಸವನ್ನೇ ಸರಿ ಮಾಡೋದಕ್ಕೋಸ್ಕರ ಅಧಿಕ ಮಾಸ ಬರೋದು. ಈ ಅವಧಿಯಲ್ಲಿ ಸೂರ್ಯ ಸಂಕ್ರಮಣ ಜರುಗೋದಿಲ್ಲ. ಎಲ್ಲ ಮಾಸಗಳಲ್ಲಿಯೂ ಸಹ ಸೂರ್ಯನು ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ. ಅಧಿಕ ಮಾಸದಲ್ಲಿ ಮಾತ್ರ ಅವನು ಬದಲಾವಣೆ ಮಾಡೋದಿಲ್ಲ. ಈ ಮಾಸಕ್ಕೆ ಅಧಿಪತಿ ಶ್ರೀ ಮಹಾವಿಷ್ಣು. ಆದ್ದರಿಂದ ಈ ಮಾಸದ ಅಷ್ಟು ದಿನ ಪೂಜೆ ಮಾಡುವಾಗ ಅಥವಾ ದೀಪ ಬೆಳಗಿಸುವಾಗ ತಪ್ಪದೆ ನಾವೆಲ್ಲರೂ ಸಹ ವಿಷ್ಣು ನಾಮ ಸ್ಮರಣೆಯನ್ನ ಮಾಡ್ಕೋಬೇಕು. ಓಂ ಪುರುಷೋತ್ತಮಾಯ ನಮಃ ಅಂತ ವಿಷ್ಣುವ ನಾಮವನ್ನು ಹೇಳ್ಕೋಬೇಕು. ಈ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಮುಹೂರ್ತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನ ಈ ಮಾಸದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಮದುವೆ ಆಗಿರಬಹುದು, ಅಥವಾ ಗೃಹ ಪ್ರವೇಶ, ಉಪನಯನ, ದೇವತಾ ಪ್ರತಿಷ್ಠಾಪನೆ, ಶಂಕುಸ್ಥಾಪನೆ, ಶುಭ ಕಾರ್ಯಗಳನ್ನ ಮಾಡಬಾರ್ದು. ಅದರ ಬದಲಾಗಿ ಅಭಿಷೇಕ, ಹೋಮ, ಜಪ ತಪಗಳ ಜೊತೆಗೆ ಶ್ರೀಮಂತವನ್ನು ಕೂಡ ಮಾಡ್ಕೋಬಹುದು. ಅಧಿಕ ಮಾಸದಲ್ಲಿ ಮನೆ ಬದಲಾಯಿಸಬಹುದು, ಅಥವಾ ಸೈಟ್, ಭೂಮಿ ಖರೀದಿ, ವಾಹನ ಖರೀದಿ, ರಿಜಿಸ್ಟ್ರೇಷನ್ ಮಾಡಬಹುದು. ಸ್ವಂತ ಮನೆಗೆ ಗೃಹ ಪ್ರವೇಶವೊಂದನ್ನು ಮಾಡಬಾರದು. ಮೊದಲಾಗಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬಾಡಿಗೆದಾರರಾಗಿ ಅಥವಾ ಭೋಗ್ಯಕ್ಕಾಗಿ ಖಂಡಿತವಾಗೂ ಹೋಗಿ ಹಾಲುಕ್ಕಿಸಿ ವಾಸವನ್ನು ಆರಂಭಿಸಬಹುದು. ನಾಮಕರಣವನ್ನು ಕೂಡ ಈ ಅಧಿಕ ಮಾಸದಲ್ಲಿ ಮಾಡಿಕೊಳ್ಳಬಹುದು. ಕೇಶಮುಂಡನೆ, ಅಕ್ಷರಾಭ್ಯಾಸವನ್ನು ಮಕ್ಕಳಿಗೆ ಈ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಮಾಸದಲ್ಲಿ ಅನ್ನದಾನ, ವಸ್ತ್ರದಾನ, ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣು ದೇವರಿಗೆ ಪ್ರಿಯವಾಗುವಂತಹ ಕೆಲಸಗಳನ್ನು ಮಾಡಿದರೆ ಅಧಿಕವಾದಂತಹ ಅನಂತವಾದಂತಹ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ. ಅಧಿಕ ಮಾಸದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದರೆ ಸಾಮಾನ್ಯ ಮಾಸದಲ್ಲಿ ನಮಗೆ ಸಿಗುವಂತಹ ಪುಣ್ಯಕ್ಕಿಂತ ದ್ವಿಗುಣವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ವಿಷ್ಣು ದೇವರ ಮಾಸ ಅಧಿಕ ಮಾಸವಾಗಿದ್ದು, ವಿಷ್ಣು ದೇವರಿಗೆ ಶಿವನೆಂದರೆ ಇಷ್ಟ, ಶಿವನಿಗೆ ವಿಷ್ಣುವೆಂದರೆ ಬಲು ಇಷ್ಟ. ಆದ್ದರಿಂದ ಇಬ್ಬರ ಅನುಗ್ರಹದಿಂದಲೂ ಸಹ ಬಡತನ ದೂರವಾಗಿ ಸಮಸ್ತ ಪಾಪಕರ್ಮ ಕಳೆಯಲು ಶಿವನ ದರ್ಶನವನ್ನು, ವಿಷ್ಣುವಿನ ದರ್ಶನವನ್ನು ತಪ್ಪದೇ ಈ ಮಾಸದಲ್ಲಿ ನಾವೆಲ್ಲರೂ ಸಹ ಪಡಿಬೇಕು. ಈ ಅಧಿಕ ಮಾಸದಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರಿಗೆ ಅಧಿಕ ಮಾಸದಲ್ಲಿಯೂ ಸಹ ಪಿತೃಕಾರ್ಯ ಮಾಡ್ಕೋಬೇಕು. ಜೊತೆಗೆ ನಿಜ ಮಾಸದಲ್ಲಿಯೂ ಪಿತೃಕಾರ್ಯವನ್ನು ಮಾಡಬೇಕು. ಈ ವಿಚಾರ ಎಲ್ರಿಗೂ ನೆನಪಿರಲಿ. ಈ ಮಾಸದಲ್ಲಿ ಒಂದೇ ಒಂದು ಕುಂಬಳಕಾಯಿಯನ್ನು ದಕ್ಷಿಣೆಯ ಸಮೇತ ಯಾರಾದರೂ ಪಂಡಿತರಿಗೆ ದಾನವಾಗಿ ನೀಡಿದರೆ 14 ವರ್ಷಗಳ ಕಾಲ ಐಶ್ವರ್ಯಕ್ಕೆ ಕೊರತೆ ಬರೋದಿಲ್ಲ. ಆರ್ಥಿಕ ಬಲ ಎನ್ನುವುದು 14 ವರ್ಷಗಳ ಕಾಲ ನಿರಂತರವಾಗಿ ನಿಮ್ಮ ಜೊತೆ ಇದ್ದೇ ಇರುತ್ತೆ. ನಿಮ್ಮೆಲ್ಲ ಕಷ್ಟ ಕಳೆದು ಸಿರಿವಂತಿಕೆಗೆ ಬರಲು ಕುಂಬಳಕಾಯಿಯನ್ನು ಈ ಮಾಸದ ಯಾವುದೇ ದಿನ ದಾನವಾಗಿ ನೀಡಿ. ಹಲಸಿನ ಹಣ್ಣನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಪತಿ ಪತ್ನಿ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ ಕಳೆಯುತ್ತೆ.
ಅನೇಕ ಮಾರ್ಗಗಳಿಂದ ಆದಾಯ ಮೂಲಗಳು ಸಹ ಹೆಚ್ಚಾಗುತ್ತವೆ. ಸ್ವಯಂ ಪಾಕ ದಾನವನ್ನು ನೀಡಿದರೆ ಅದರಲ್ಲೂ ತುಂಬ ಒಳ್ಳೆಯದು. 33 ಕಜ್ಜಾಯಗಳನ್ನು ದಾನವಾಗಿ ನೀಡಿದರೆ ಜೀವನ ಪೂರ್ತಿ ದೇವಿಯ ರಕ್ಷಣೆ ನಿಮ್ಮ ಜೊತೆ ಇರುತ್ತದೆ. ಶತ್ರು ಬಾಧೆಗಳು ನಿಮ್ಮ ಹತ್ತಿರ ಕೂಡ ಸಹ ಸುಳಿಯುವುದಿಲ್ಲ. ಹಾಗೆ ಕಷ್ಟಗಳ ಪ್ರಮಾಣವೂ ಸಹ ತಗ್ಗಿ ಆತ್ಮಸ್ಥೈರ್ಯ ಹೆಚ್ಚುತ್ತೆ. ಅಧಿಕ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷ ಹಾಗೂ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ದಶಿ, ದ್ವಾದಶಿ, ಅಷ್ಟಮಿ, ನವಮಿ ದಿನಗಳಿಂದ ಪೂಜೆಯನ್ನು ಮಾಡಿದರೆ ಅತ್ಯುತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತದೆ. ಅಧಿಕ ಮಾಸದ ಅಷ್ಟೂ ದಿನ ಪೂಜೆ ಮಾಡಲು ಸಾಧ್ಯವಾಗದವರು ಈ ದಿನಗಳಿಂದ ಪೂಜೆಯನ್ನು ಮಾಡಿಕೊಳ್ಳಬಹುದು. ಈ ಮಾಸದಲ್ಲಿ 33 ತುಪ್ಪದ ದೀಪಗಳನ್ನು ಮನೆಯಲ್ಲಿ ಬೆಳಗಿಸಿ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಕಷ್ಟಗಳೆಲ್ಲವೂ ಸಹ ದೂರ ಆಗಿ ಮನೆಯಲ್ಲಿ ಅಷ್ಟೈಶ್ವರ್ಯ ತಾಂಡವ ಮಾಡುತ್ತೆ. 33 ಎಂಬ ಸಂಖ್ಯೆಯನ್ನು ಈ ಮಾಸದಲ್ಲಿ ಹೆಚ್ಚಾಗಿ ಅನುಸರಿಸಬೇಕು. ದೇವಸ್ಥಾನಗಳಲ್ಲಿ ಉಂಡಿಗೆ ಅಧಿಕ ಮಾಸದಲ್ಲಿ ಒಂದೇ ಒಂದು ದಿನ 33 ನಾಣ್ಯಗಳನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ದೈವ ಬಲ ಹೆಚ್ಚಾಗುತ್ತದೆ. ಈ ಮಾಸದಲ್ಲಿ ಮರೆಯದೇ 33 ಅಪೂಪಗಳನ್ನು ತಯಾರಿಸಿ ದಾನವಾಗಿ ನೀಡಬೇಕು. ಅಕ್ಕಿಯನ್ನು ನೆನೆಸಿ ಒಣಗಿಸಿ ಪುಡಿ ಮಾಡಿ ಬೆಲ್ಲದೊಂದಿಗೆ ಬೆರೆಸಿ ತುಪ್ಪದಲ್ಲಿ ಕರಿದು ಮಾಡುವುದೇ ಅಪೂಪ. ಈ ಅಪೂಪ ದಾನವೇ ಈ ಅಧಿಕ ಮಾಸದಲ್ಲಿ ಪ್ರಧಾನವಾದದ್ದು. ಅಧಿಕ ಮಾಸದಲ್ಲಿ ಒಂದೇ ಒಂದು ದಿನವಾದರೂ ಸಹ ಉಪವಾಸ ಇರಲು ಪ್ರಯತ್ನಿಸಿ. ಅಧಿಕ ಮಾಸದಲ್ಲಿ ಗೋಸೇವೆಯನ್ನು ತಪ್ಪದೇ ಮಾಡಿ. ಗೋಮಾತೆಗೆ ಹುಲ್ಲು ತಿನ್ನಲು ಕೊಡುವುದು, ಹಸು ಕೊಟ್ಟಿಗೆಯನ್ನು ತೊಳೆದು ಹಸುವಿಗೆ ಸಹಾಯವಾಗುವಂತಹ ಕೆಲಸಗಳನ್ನು ಮಾಡೋದು ಜನ್ಮಗಳ ಪಾಪಕರ್ಮಗಳನ್ನು ಕಳೆದು ಪುಣ್ಯ ಫಲವನ್ನು ನೀಡುತ್ತದೆ. ಅಧಿಕ ಮಾಸದಲ್ಲಿ ದೀಪದಾನವನ್ನು ಸಹ ನೀಡಬಹುದು. ದೀಪ ನಮಸ್ಕಾರ ಪೂಜೆಯನ್ನು ಮಾಡಿಕೊಳ್ಳಿ. ಮೌನ ವ್ರತಗಳನ್ನು ಸಹ ಮಾಡಿ. ಇದರಿಂದ ಕುಟುಂಬ ರಕ್ಷಣೆ, ಭಗವಂತನ ಕೃಪೆ ಸದಾ ನಿಮ್ಮೊಂದಿಗಿರುತ್ತದೆ. ಕುಟುಂಬ ಸಮೇತರಾಗಿ ಈ ಮಾಸದಲ್ಲಿ ಒಂದೇ ಒಂದು ದಿನವಾದರೂ ಸಹ ನಿಮ್ಮ ಮನೆಯಲ್ಲಿ ವಿಷ್ಣು ದೇವರನ್ನು ಸ್ಮರಿಸುತ್ತಾ ದೀಪಗಳನ್ನು ಬೆಳಗಿಸಿ. ಇದರಿಂದ ನಿಮ್ಮ ಎಲ್ಲ ಕೋರಿಕೆಗಳು ಸಹ ಶೀಘ್ರವಾಗಿ ನೆರವೇರುತ್ತೆ. ಕುಟುಂಬದವರೆಲ್ಲರಿಗೂ ಸಹ ಆಯಸ್ಸು, ಆರೋಗ್ಯ, ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ, ಅಧಿಕ ಮಾಸದಲ್ಲಿ ನಾವು ಎಲ್ಲ ಕೆಲಸಗಳನ್ನ ಮಾಡಬೇಕು ಅಥವಾ ಯಾವ್ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.